dear Sridevi. Happy birthday. Wish you many happy returns of the day. ಯಾರ್ದೈತಿ ಬರ್ಡೇ? ಥ್ಯಾಂಕ್ ಯು ಅಂತ. ನಂಗೇನು ಗಿಫ್ಟ್ ಕೊಡವ? ನಂಗೇನು ಕೊಡವ ಬರ್ಡೇಕ್ಕೆ? ಇಲ್ಲೇ ಏನು ಮಾಡವ? ಕಾರ್ ಕೊಡ್ತೀವ ನೀನು? ಇನ್ನು ಟಾಯ್ಸ್ ಕಾರ್ ಕೊಡ್ತೀವಿ ನಂಗೆ? ಥ್ಯಾಂಕ್ ಯು. ಥ್ಯಾಂಕು ಗುಂಡಿ. ಯಾರ್ದ? ನನ್ನ ಬರ್ಡೇ ಯಾವಾಗ ಬರ್ತೈತಿ? ಇವತ್ತಲ್ಲ ನನ್ನ ಬರ್ಡೇ. ಟುಡೇ ಇಸ್ ಮೈ ಬರ್ಡೇ. ಯಸ್ ಯಸ್. ಯಾವಾಗ ಬರ್ತೈತೆ ಅಂದ್ರೆ ಏನ? ಓಕೆ, ನಿನ್ನ ಪ್ರಕಾರ ಏನ? ಕೇಕ್ ತರಬೇಕು, ಕಟ್ ಮಾಡಬೇಕು, ಅದು ಕೇಳಾತಿ? ಅದು ಪಪ್ಪ ಕೇಳ. ಪಪ್ಪ ಅಮ್ಮ ಕೇಕ್ ಯಾವಾಗ ತರ್ತಿ ಅಂತ ಕೇಳ. ಈಗ ನನ್ನ ಬರ್ಡೇ ಐತಿ. ಇವತ್ತು ನನ್ನ ಬರ್ಡೇ ಐತಿ. ಹಾಂ, ಯಾರಿಬ್ರದ್ದು ಮಾಡೋದೈತಿ? ನಿಂದ ನಂದ ಇಬ್ರದ್ದು ಕೂಡ ಮಾಡೋನಲ್ಲ. ನೀನ ಕೇಕ್ ಕಟಿಂಗ್ ಮಾಡವತ್ತ ಸಂಜೆಕ್. ಓಕೆ, ಸಂಜೆಕ್ ನೀ ಕೇಕ್ ಕಟಿಂಗ್ ಮಾಡವತ್ತ. ಓಕೆ ಓಕೆ. ನಿಂದೆಲ್ಲ ನಿನ್ನ ಬರ್ಡೇನ ಮಾಡೋಣ ಇವತ್ತು ಸಂಜೆಕ್. ಓಕೆ, ನಮ್ಮ ಚಿಕ್ಕುಗೆ ಬರ್ಡೇ ಮಾಡ್ಕೊಳ್ಳೋದು ಭಾಳ ಹೌಸ್ ಐತಿ. ಅದಕ್ಕೆ ನಮ್ಮ ಚಿಕ್ಕುಗೆ ಏನಂದ್ರೆ ನನ್ನ ಬರ್ಡೇ ಮಾಡೋನು ಸಂಜೆಗೆ ಆತ. ಓಕೆ ಡನ್. ನೀ ಕೇಕ್ ಕಟಿಂಗ್ ಮಾಡೋತ್ತ, ನಿನ್ನ ಬರ್ಡೇ ಮಾಡೋಣ. ಓಕೆ ಸಾನು, ಇವತ್ತೇನೈತಿ ಮತ್ತೆ ವಿಶ್ ಮಾಡ್ಲಾ? ಥ್ಯಾಂಕ್ ಯು ವೆರಿ ಮಚ್. ಚಿಕ್ಕು ನನ್ನ ತಂಗ ಗೊತ್ತಾನ ನನ್ನ ಬರ್ಡೇ ಐತಿ ಇವತ್ತ. ಅವನ ದಿನ ನವೆಂಬರ್ ಚಿಕ್ಕುನಿಂದ ಇನ್ನ 4 to 5 months. ಕಪ್ರಿ ಅವನ ಬರ್ಡೇ ಐತಿ. ಇಲ್ರಿ ಅವನ ಬರ್ಡೇ ಐತಿ. ನಮ್ಮ ಚಿಕ್ಕು ವಿಶ್ ಮಾಡು. ಅವನ ಬರ್ಡೇ ಐತಿ. ಅವ್ಗೆ ಎಷ್ಟು ಸೇರತ್ತೈತಿ ನೋಡಿ. ಅದು ಹುಡಿ ಹಾಕೊಂಡ್ಕೊಂಡ್ರದು ಈಗ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗದಿರಿ? ಆರಾಮದಿರೇನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಮುಂಚೆನಿಂದ ಆಲ್ರೆಡಿ ವ್ಲಾಗನ್ನು ಶುರು ಮಾಡೀನಿ, ಬಟ್ ಆಫಿಷಿಯಲಿ ಈಗ ನಮಸ್ಕಾರ ಫ್ರೆಂಡ್ಸ್ ಅಂತ ಹೇಳಕತ್ತೀನಿ. ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಗುಲಾಬ್ ಜಾಮೂನ್ ತಿನ್ನೋದಾಯ್ತು. ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಆಲ್ರೆಡಿ ಸಾನು ಚಿಕ್ಕು ನನಗೆ ವಿಶ್ ಮಾಡೋರು, ಅದ್ರ ಮೇಲೆ ನೀವು ಆಲ್ರೆಡಿ ಗುರ್ತಿಡ್ದಿರ್ತೀರಿ. ಇವತ್ತು ನನ್ನ ಬರ್ತ್ಡೇ ಐತಿ ಅಂತೇಳಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು ಎಲ್ಲರೂ ಆಲ್ರೆಡಿ ಈ ವ್ಲಾಗ್ ಬರೋಕ್ಕೆ ಲೇಟ್ ಆಗ್ಬೋದು. ಕಮ್ಯುನಿಟಿ ಪೋಸ್ಟ್ಗೆ ಎಲ್ಲ ಕಡೆ, ಇನ್ಸ್ಟಾಗ್ರಾಮ್ ಒಳಗೆ, ಫೇಸ್ಬುಕ್ ಒಳಗೆ, ನಮಗೆ ಎಷ್ಟು ಸೋಷಿಯಲ್ ಮೀಡಿಯಾ ಪೇಜಸ್ ಅದಾವೆ ಎಲ್ಲ ಕಡೆ ನೀವು ವಿಶನ್ನು ಮಾಡಿರ್ತೀರಿ. ಸೊ ಈಗ ನಾನು ಎಲ್ಲರಿಗೆ ಒಂದ್ಸರ್ತಿ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀನಿ. ಸೊ ಬರ್ರಿ ಇವತ್ತಿನ ದಿನ ಶುರು ಮಾಡೋಣ. ಸೊ ಪ್ರತಿ ಸಲ ನಮ್ಮವ್ರು ಎಲ್ಲರನ್ನ ಕರ್ಕೊಂಡು ಹೋಗ್ತಾರೋ. ಈ ಸಲ ನಾವು ಬ್ಯುಸಿ ಆಗೀವಿ. ಆಫೀಸದ ಕೆಲಸ, ಆಫೀಸದ ರೊಟ್ಟಿನ, ಹುಡುಗರು ಸ್ಕೂಲು ಸ್ಟಾರ್ಟ್ ಆಗ್ಯಾವು. ಸೊ ಈಗ ಸದ್ಯ ಹೊರಗೆ ಹೋಗೋಂಗೆ ಅನುಕೂಲ ಇರಲಿಲ್ಲ. ನಮ್ಮದೆಲ್ಲ ಭಾಳ ಟೈಟ್ ಶೆಡ್ಯೂಲ್ ಐತಿ. ಹಿಂಗಾಗಿ ನಾವು ಈ ಸಲ ಎಲ್ಲಿ ಹೊರಗೆ ಹೊಂಟಿಲ್ಲ. ಸಿಂಪಲ್ ಆಗಿ ಇಲ್ಲೇ ನಮ್ಮ ಬೆಳಗಾವಿ ಒಳಗೆ ನನ್ನ ಬರ್ತಡೇನ ನಾವು ಸೆಲೆಬ್ರೇಟ್ ಮಾಡೋರಿದ್ದೀವಿ. ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ಅದನ್ನು ಜಸ್ಟ್ ನಾನು ಈ ಬ್ಲಾಗ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಬಟ್ ಆ್ಯಸ್ ಯೂಶುವಲ್ ನಮ್ಮದು ಪ್ರತಿ ವರ್ಷದ ಒಂದು ರಿಚುವಲ್ ಪ್ರಕಾರ ಫಸ್ಟ್ ನಾವು ಗಣಪತಿ ಗುಡಿಗೆ ಹೊಂಟೀವಿ. ಸೊ ಫಸ್ಟ್ ನಾವು ಯಾರ್ದ ಬರ್ತಡೇ ಇರಲಿ ಮನ್ಯಾಗ, ಆನಿವರ್ಸರಿ, ಬರ್ಡೇ ಏನಿದ್ರು ನಾವು ಗಣಪತಿ ಮುಂಚೆನೆ ಗುಡಿಗೆ ಹೋಗ್ತೀವಿ. ನೀವು ಎಲ್ಲರೂ ನೋಡಿರಿ ಆ ಗುಡಿ ಆಲ್ರೆಡಿ. ಸೊ ಈಗ ಸದ್ಯ ಅಲ್ಲ ಗುಡಿಗನ ಹೋಗೋದೈತಿ. ಚಲೋ ಲೆಟ್ಸ್ ಗೋ. ಚಲೋ ಅನ್ಸಾಕತ್ತೈತಿ. ಭಾಳ ದಿನ ಆದ್ರೂ ಹೌದು, ಆಲ್ಮೋಸ್ಟ್ ಒಂದು 2-3 ತಿಂಗಳಾಯ್ತು ಬಂದೇ ಇಲ್ಲ. ರಾಮತೀರ್ಥ ನಗರಕ್ಕೆ ಬಂದೀವಿ.
ಸೊ ಭಾಳಷ್ಟು ಜನ ಕೇಳ್ತೀರಿ ನೀವು ಮೊದಲು ಎಲ್ಲಿ ಇರ್ತಿದ್ರಿ ಅಂತ. ನಾವು ರಾಮತೀರ್ಥ ನಗರ ಒಳಗೆ ಇರ್ತಿದ್ವಿ. ಯಾರ್ಯಾರು ನಂಗೆ ಭೇಟಿ ಆಗ್ಯಾರಲ್ಲ ಆ್ಯಕ್ಚುಲ್ ಒಳಗೆ ಅವ್ರಿಗೆಲ್ಲರಿಗೂ ಗೊತ್ತೈತಿ, ಮತ್ತು ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳಾಕತ್ತೀನಿ. ಸೊ ಈ ಗುಡಿ ಐತಿ ರಾಮತೀರ್ಥ ನಗರ ಒಳಗೆ. ಸೊ ನಾವು ಯಾವಾಗಿಂದ ಬೆಳಗಾವಿಗೆ ಬಂದೀವಲ್ಲ, ಫ್ರಮ್ ದ ಡೇ ಒನ್ ನಾವು ಇದೇ ಗುಡಿಗನ ಬರ್ತೀವಿ. ಅದು ಮತ್ತು ಅದೇನೋ ಕನೆಕ್ಷನ್ ಆಗಿಬಿಟ್ಟೈತಿ ನಮಗೆ. ಇಲ್ಲಿ ಬಂದಾಗನ ಸಮಾಧಾನ ಆಗ್ತೈತಿ. ಸೊ ಹಿಂಗಾಗಿ ರೆಗ್ಯುಲರ್ಲಿ ಬರ್ಕೊತಾ ಇರ್ತೀವಿ ನಾವು. ಶ್ರೀ ಎಷ್ಟು ಮಸ್ತ್ ಅದ ನೋಡಿ ಜಂಬಳಿಕಾಯಿ. ಹೆಂಗ್ರಿ? 50 ರೂಪಾಯಿ ಪಾವು ಕಿಲೋ. ದೊಡ್ಡದು ಪಾವು ಕಿಲೋ ಅಂದ್ರೆ ಎಟ್ಟಿರು ನೋಡಿ, ಒಂದು ಅರ್ಧ ಕಿಲೋ ತೊಗೋಣ. ಅರ್ಧ ಕಿಲೋ ಕೊಟ್ಟು ಆಯ್ತು ನೋಡು, ಬರ್ತ್ಡೇ ಗಿಫ್ಟ್ ಆಯ್ತು ನೋಡಿ ನಿಂದು ನನ್ನ ಕಡೆಯಿಂದ. ನಾ 2-3 ದಿನ ಆಯ್ತು ನಿಮ್ಗೆ ಅನ್ನತ್ತಿದ್ನಿ ಜಾಂಬಳಿಕಾಯಿ ತಗೋತಾನೆ ಜಾಂಬಳಿಕಾಯಿ ತಗೋತಾನಪ್ಪ. ಖರೇನ ಮತ್ತೆ ಇವತ್ತು ಕಾಣಿಸಿದ ನೋಡಿ ಬಡ್ಡೆ ದಿವಸ. ನಾ 2-3 ದಿನ ಅನ್ನಕತ್ತಿದ್ದೆ ಇಷ್ಟೊಂದು ದೊಡ್ಡ ಸಿಕ್ಕು. ಶ್ರೀಗೆ ಜಾಂಬಳಿಕಾಯಿ ಭಾಳ ಅಂದ್ರೆ ಭಾಳ ಸೇರ್ತಾವು. ಪಾವು ಕಿಲೋ ತಾವು ಒಬ್ಬೇಕನ ತಿಂದ್ಬಿಡ್ತಾ. ಮನೆ ಪಾವು ಕಿಲೋ ಒಬ್ಬೇಕನ ತಿಂದಿಲ್ಲ ನೀ. ಈಗ ಅರ್ಧ ಕಿಲೋನ ಒಬ್ಬಕ್ಕೆ ನಂಗೂ ಆ್ಯಕ್ಚುಲಿ ಸೇರ್ತಾವು, ಬಟ್ ತಿನ್ನೋಣ ಏನಾಗ್ತತಿ ಬಾಯಿ ಭಾಳ ಒಗರಾಗ್ತತಿ, ಹಿಂಗಾಗಿ ಒಲಾಗ್ತತು. ಬಡ್ಡೆ ಗಿಫ್ಟ್ ನಿಂದು 100 ರೂಪೀಸ್ ಒಳಗೆ ಮುಗಿಸಿದ್ರೆ ಹೌದು. ನಿಂಗೆ ಏನು ಸೇರ್ತೈತೆ ಅದು ಕೊಡತ್ತೀನಿ ಮೇನ್ ಅಂದ್ರೆ. ಗಣಪತಿ ಗುಡಿ ಆದಮೇಲೆ ಇಲ್ಲಿ ಹರಿ ಮಂದಿರಕ್ಕೆ ಬಂದೀವಿ ನಾವು. ಯಾರಿಗೆಲ್ಲ ಕಲಾವತಿ ಆಯಿ ಅಂತ ಗೊತ್ತದಾರೋ ಅವ್ರದ್ದು ಹರಿ ಮಂದಿರ ಅಂತಲೂ ನಿಮಗೆ ಗೊತ್ತಿರ್ಬೋದು. ನಾನು ಅವ್ರನ್ನ ಭಾಳ ಫಾಲೋ ಮಾಡ್ತೀನಿ, ಭಾಳ ನಂಬತ್ತೀನಿ. ಆದ್ರೆ ನಡು ಬರ್ಬೇಕಾದ್ರೆ ಇಷ್ಟು ಕೆಟ್ಟ ಟ್ರಾಫಿಕ್ ಇತ್ತು, ಮತ್ತೆ ಇಷ್ಟು ಕೆಟ್ಟ ನಡು ರೋಡ್ ಬ್ಲಾಕ್ಸ್ ಅಂದ್ರೆ ಯಾವ್ದು ರೋಡ್ ಹೋಗೋಣ ಆ ರೋಡ್ ಬಂದ ಲಿಟ್ರಲಿ 1 ತಾಸ ಆತ ಇಲ್ಲಿದಿಲ್ಲ ಬರಾಕ. ಒಂದು ಊರಿಗೆ ಬಂದಂಗೆ ಆತ್ ನಮಗೆ. ಈಗ ಸದ್ಯ ಬಂದು ಇಲ್ಲಿ ಮುಟ್ಟೀವಿ. ಇನ್ನು ಒಳಗೆ ಹೋಗಿ ನಮಸ್ಕಾರ ಮಾಡಿ ಬರ್ತೀವಿ. ಒಳಗಂತೂ ಶೂಟ್ ಮಾಡಕ್ಕಲ್ಲ ಹೊಡಿಲ್ಲ, ಹಿಂಗಾಗಿ ನಮಸ್ಕಾರ ಮಾಡಿ ಬಂದು ಆಮೇಲೆ ಸಿಗ್ತೀವಿ. ನೋಡ್ರಿ ಸಣ್ಣಂಗೆ ಎಲ್ಲ ಮಳೆ ಬರಕ್ಕೆ ಚಲೋ ಆಯ್ತು. ಈಗ ಬೆಳಗಾವ್ದಾಗ ಫುಲ್ ಫ್ಲೆಜ್ ಮಳೆ ಬರಾಕತ್ತೈತಿ. 2 ದಿವಸ ಆಯ್ತು. ಮಧ್ಯಾಹ್ನ ತನಕ ಬಿಸಿಲು ಇರ್ತೈತಿ, ಮಧ್ಯಾಹ್ನ ಆದ ಕೂಡಲೇ ಮಳೆ ಚಲೋ ಆಕತಿ. ಕರೆಕ್ಟ್ ಆಫೀಸಿಗೆ ಬಂದೀವಿ ನಾವು ಈಗ. ಚಲೋ ನೋಡೋಣ, ಒಂದು ಸ್ವಲ್ಪ ಆಫೀಸ್ದಾಗೂ ವರ್ಕ್ ಮಾಡ್ಬೇಕಲೇ ಆಯ್ತು. ಏನು ಸುಟ್ಟಿ ತೊಗೊಂಡು ಬಡ್ಡೆ ಸಂಬಂಧ ಇಲ್ಲ, ಸ್ವಲ್ಪ ವರ್ಕ್ ಮಾಡತ್ತ ಮತ್ತು ಸೆಲೆಬ್ರೇಷನ್ ಕಂಟಿನ್ಯೂ ಮಾಡತ್ತ. ಶ್ರೀದೇವಿ ಆನ್ಲೈನ್ ಕ್ಲಾಸಸ್ LLP ಇವ್ರದ ನೋಡ್ರಿ, ಇವ್ರ ಹೆಸರು ಮೇಲೆ ಐತಿದ್ ಕಂಪ್ನಿ. No, it's a woman-led business. Majority ನಿಂದ at stake. Later. ನಿಂಗೊಂದು ಸರ್ಪ್ರೈಸ್ ಐತೆ ಬಾ. ಸರ್ಪ್ರೈಸ್ ತಗೊಳ್ಳೋದು. Happy birthday to you. Happy birthday to you. Thank you. Happy birthday dear ma'am. Happy birthday to you. Thank you. Thanks a lot. Thank you, Sakshi. Thank you, Pooja. Thank you, Manasvi. Thank you, Suchi. Thank you very much, all of you. 3. Thank you. ಇದು ನಂದೇನಿಲ್ಲ, ಎಲ್ಲ ಅವ್ರದ್ದು ಆಯ್ತು ಪ್ಲಾನ್. ಏನೇನೋ ಎಲ್ಲ ಹೊಲಿಯೋದು ಗಿಲಿಯೋದು ಮಾಡಿ ಏನೇನೋ ಮಾಡಿ ಹೋಗಿದ್ದು, ಇದೆಲ್ಲ ಯಾವಾಗ ಮಾಡಿದ್ರು ಅಂತ. Thank you, thanks a lot. ಮಸ್ತ್ ಆಗೈತ್ಲ. ನಾನೇ ಶಾಕ್ ಆಯ್ತು ನಮ್ಮೆ ಬಂದ್ಕೊ ನೋಡಿ. ಭಾರಿ ಮಸ್ತ್ ಐತಿ. ಇದೆಲ್ಲ ಯಾವಾಗ ಮಾಡಿದ್ರಿ ಕರೆ? ಚಲೋ ಕೇಕ್ ಕಟ್ ಮಾಡೋಣ. A few moments later. ಕೇಕ್ ತಿನ್ನೋದು ಈಗ? ಕೇಕ್ ತಿನ್ನೋದು? ಕೇಕ್ ತಿನ್ನೋದು. ನಂದು ಸಣ್ಣಗಿದ್ದಾಗ ಬರ್ಡೇ ಆಗಿಲ್ಲ. ಅವಾಗೇನ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಿಲ್ಲ. ಇದಕ್ಕೆ ದೊಡ್ಡವರಾದಾಗಿಂದ ಫುಲ್ ಬರ್ಡೇ ಸೆಲೆಬ್ರೇಟ್ ಆಗತ್ತ. ಅವಾಗಿನ ಹಂಗ ಅಂದ್ರೆ ನಾವು ಸಣ್ಣಗಿದ್ದಾಗಿನ ನಿಮ್ದು ಮಂತ್ ಸ್ಟಾರ್ಟ್ ಆಗೈತಿ. ನಾವು ಸಣ್ಣಗಿದ್ದಾಗಿದ್ರು ಬರ್ಡೇಗಳು ಯಾಕೆ ನೆನಪು ಇರ್ತಿಲ್ಲ. ಹೌದು, ನಮ್ದು ಯಾವ ಬರ್ಡೇ ಮಾಡಿಲ್ಲ. ನಂತರ ನಮ್ಮ ಮಮ್ಮಿ ಒಂದೇ ಹೇಳ್ತಾಳೆ, ಫಸ್ಟ್ ಬರ್ತ್ಡೇ
Much later. ಸೊ ಈಗ ಆಫ್ಟರ್ನೂನ್ ಲಂಚ್ ಹೊರಗೆ ಪಾರ್ಟಿ ನಮ್ಮೆಲ್ಲ ಟೀಮ್ ಮೆಂಬರ್ಸ್ ಜೊತೆ ಹಾಯ್ ಮಾಡ್ಸಕ್ಷಿ. ಇವತ್ತು ಹೊಸ ಪ್ಲೇಸ್ ಹೊಂಟಿವಿ. ಎವ್ರಿ ಟೈಮ್ ಹೊಸ ಪ್ಲೇಸ್ ಸರ್ಚ್ ಮಾಡೋದು ಹೋಗೋದು. ಸೊ ಎಲ್ಲಿ ಹೊಂಟೀವಿ ಮತ್ತು ಆ್ಯಕ್ಚುಲಿ ಒಂದ್ಸಲ ಅಲ್ಲಿ ಹೋಗಿದ್ದು ಪ್ಲೇಸ್ದಾಗ ನಾ ವಿಡಿಯೋ ಮಾಡಿದ್ನಿ ಇನ್ ಡೀಟೇಲ್, ಬಟ್ ಭಾಳ ವರ್ಷ ಆತ ಅದಕ್ಕೆ. ಸೊ ಈಗ ಮತ್ತೊಮ್ಮೆ ಹೊಂಟೀವಿ. ಲೆಟ್ಸ್ ಗೋ. ಎಲ್ಲಿ ಹೊಂಟೀವಿ ಮತ್ತು ಏನೇನು ತಿಂತೀವಿ ಎಲ್ಲನೂ ತೋರಿಸ್ತೀವಿ. ನಾವು ಬಂದೀವಿ ಈಗ ಶರ್ಮಾ ಸ್ವೀಟ್ಸ್ಗೆ. ಹಾಂ ರೀ, ಅವಾಗೂ ಲಾಸ್ಟ್ ಟೈಮು ಬಂದಾಗ ಇಲ್ಲೇ ಕೊಟ್ಟು ವಿಡಿಯೋ ಮಾಡಿದ್ದೀವಿ. ಈಗ ನಾವು ಇಲ್ಲೇ ಕೊಂಡ್ರವ್ರದೀವಿ, ಯಾಕಂದರೆ ನಾವು ಟೋಟಲ್ 7 ಮಂದಿ ಆಗ್ತೀವಿ. ಸೊ ಇಲ್ಲೇ ಡೈನಿಂಗ್ ಟೇಬಲ್ ನಮಗೆ ಕರೆಕ್ಟ್ 7 ಮಂದಿಗೆ ಸಾಲು ಏನೂ ಕೆಲಸ ಹಂಗಿಲ್ಲ. ಆಮೇಲೆ ಮಾತಾಡೋದು. ಯಾರ್ಯಾರಿಗೆ ಏನೇನು ಬೇಕು ಹೇಳ್ರಿ. ಕವಿತಾ, ಯಾರ್ಯಾರಿಗೆ ಏನೇನು ಬೇಕು ಹೇಳ್ರಿ. सुचित काय पाहिजे बघ. ಬೇರೆ ಕಡೆ ಬಂದಾಗ ಗ್ರೀನರಿ ಸ್ಟಾರ್ಟ್ ಕವಿತಾನಕ್ಕೆ ಮೇಡಮ್ ಅಂತ ತಿನ್ನಕ್ಕೆ ಪರ್ಮಿಷನ್ ಕೊಡೋರು. ವಿಡಿಯೋ ಫೋಟೋ ಮುಗಿಯೋ ಹೋಗ್ತದ. ನಾವು ಲಂಚ್ ಮಾಡ್ಕೊಂಡು ಬರಬೇಕಾದ್ರೆ ಆಲ್ರೆಡಿ ಮಾರ್ಕೆಟ್ ಮಾಡಿ ಹಾಕಿತ್ತು. ಸೊ ನಾವು ಕರೆಕ್ಟ್ ಬಂದು ಆಫೀಸಿಗೆ ರೀಚ್ ಆದ್ವಿ. ಮಳೆ ಶುರು ಆಯಿತು. ನಾವು ಬಂದು ಮುಟ್ಟಿದ ಮೇಲೆ ಮಳೆ ಶುರು ಆಯಿತು ಅಂತ ಚಲೋ ಆಯಿತು, ಇಲ್ಲಾದ್ರೆ ಸಿಕ್ಕೊಂಡ್ಬಿಡ್ತಿದ್ವಿ. ಕಾರ್ ಒಯ್ದಿದ್ವಿ, ಬಟ್ ಆದರೂ ಮಾರ್ಕೆಟ್ ಅಂದ್ರೆ ಮಾರ್ಕೆಟ್ ಮಳೆ ಆಗಾಕತ್ತೈತಿ ಇಲ್ಲಿ ಬೆಳಗಾವಿ ಒಳಗೆ. ಸೊ ಮಳೆಗಾಲ ಶುರು ಆಯಿತು ಅಂತ ಹೇಳ್ಬೋದು. ನಿಮ್ಮ ಸೈಡ್ ಮಳೆ ಅದು ಎಲ್ಲ ಹೆಂಗೆ ನಡೆದೈತಿ? ಭಾಳ ಆಯಿತು, ಕಡಿಮೆ ಆಯಿತು? ಯಾಕಂದ್ರೆ ಸ್ವಲ್ಪ ಮಂದಿನ ನಮ್ಮ ಕಡೆನೂ ಮಳೆ ಬೀಳಾಗತ್ತೈತೆ ಅಂತ ಕೇಳಿ, ಸ್ವಲ್ಪ ಮಂದಿ ಇಲ್ಲ ನಮ್ಮ ಸೈಡ್ ಮಳೆನೇ ಇಲ್ಲ ಅಂತ ಹೇಳಕತ್ತಿದ್ರು. ಸೊ ಅದಕ್ಕೆ ನಿಮ್ಮ ಸೈಡ್ ಮಳಿದ ಏನು ಸಿಚುವೇಶನ್ ಐತಿ ಅದನ್ನು ಹೇಳ್ರಿ. ನೋಡ್ರಿ ಮ್ಯಾಲೆ ಎಷ್ಟು ಕತ್ಲಾಗೈತಲ್ಲ. Much later. ನಮ್ ಗುಂಡ್ಯಾ ಕೊಡ್ಲಾ ಹ್ಯಾಪಿ ಬರ್ಡೇ ಅಮ್ಮನ. ಓಕೆ ಓಕೆ, ಈಗ ನೀ ಕೊಡು ಫಸ್ಟ್. ಹಾಂ ಒಂದು ನೋಡೋಣ ಮೊದಲು. ಓ ಗ್ಲಿಟರಿಂಗ್ ವಾಟರ್. ಥ್ಯಾಂಕ್ ಯು ಚಿಕ್ಕು, ಸೂಪರ್ ಆಗೈತೆ. ಅಕ್ಕ ಮಾಡ್ಯಾಳ. ಓಕೆ ನೆಕ್ಸ್ಟ್. ಫ್ರಾಮ್ ಸಾನ್ವಿ ಟು ಮೈ ಮದರ್. ಏನು ಅಮ್ಮ ಬರೀ ನೋಟ್ಸ್ ಮಾಡ್ಕೋತಿರ್ತಾಳ. ಸ್ಟಿಕ್ಕಿ ನೋಟ್ಸ್ ಗಿಫ್ಟ್ ಕೊಟ್ಲ. ವೆರಿ ಗುಡ್, ವೆರಿ ಯೂಸ್ಫುಲ್ ಫಾರ್ ಅಮ್ಮ. ಥ್ಯಾಂಕ್ ಯು. ಟೈಮ್ ಈಗ ಟೈಮ್ ಆಗೈತಿ 6:15. ಜಸ್ಟ್ ಮನೆಗೆ ಬಂದ್ವಿ, ಆಫೀಸ್ ಕೆಲಸ ಮುಗಿಸ್ಕೊಂಡು ಬಂದ್ಕೊಂಡು ನೋಡ್ರಿ ಹುಡುಗರು ಎಷ್ಟು ಖುಷಿಯಾಗಾರು, ಎಷ್ಟು ಕುಣ್ಯಾಕತ್ತಾರು. ಯಾಕಂದ್ರೆ ಈಗ ಸರ್ಪ್ರೈಸ್ ಐತಿ ಅವ್ರಿಗೂ, ಹಿಂಗಾಗಿ ಇಬ್ರು ಖುಷಿಯಾಗಾರು. ಅಮ್ಮ ಫುಲ್ ತಡ್ದಾಳು. ಅಲ್ಲಿ ಚಿಕ್ಕು ನೀ ಟಿ ಶರ್ಟ್ ಬಾ ಮಸ್ತ್ ಕಾಣತ್ತ. ನಿನ್ ಕರೆನ ಬಾ ಮಸ್ತ್ ಕಾಣತೈತಿ. ಓವರ್ ಸೈಜ್ ಟಿ ಶರ್ಟ್ ಐತೆ. ಹಿಂದೇನೆ ತೋರ್ಸು. ಏನ ಲೈಫ್ ಬೆಟರ್ ವಿತ್ ಅ ಡಾಗ್ ಮತ್ತ ಕರೆ ಐತಿ. ಐ ಅಲ್ಲೇ ಈಗರೆ ಬಾಗ್ಲಾಗ ಇಲ್ಲಿ ಬಂದಿದ್ ನೋಡ್ ನಮ್ಮ ಚಿಕ್ಕು. ರೆಡಿ ಆದಿ? ಎಲ್ಲಿ ಹೋಗೋದೀಗ? ಹಾ ಯಾವ ಬರೀ ಓಡಾಡ್ತೀವ? ಬರ್ಡೇ ಸೆಲೆಬ್ರೇಟ್ ಮಾಡಕ್ ಹೋಗೋದೈತಿ ಈಗ ಎಲ್ಲಾರು. ಸಾನು ನೋಡಿ ಜಿಮ್ನಾಸ್ಟಿಕ್ ಮಸ್ತ್ ಸೊಕಾಸ ತಲಿ. ಹಾ ನೀನು ರೆಡಿ? ಬಾಯ್ಲ್ ನೋಡ್ನು.
ವಾವ್ ಎಕ್ದಮ್ ಬೆಚ್ಚಗೆ ಟೀ ಶರ್ಟ್ ಫುಲ್ ಟೀ ಶರ್ಟ್ ಹಾಕೊಂಡು ಚಲೋ ಮಾಡಿ ಮೊದ್ಲಂದ್ರೆ ಥಂಡಿ ಅನ್ನಕ್ಕೆ ನಾನು ರೆಡಿ ಅದೀನಿ. ಹೌದು ಮತ್ತೆ ಬರ್ಡೇ ಗರ್ಲ್ ಡೇ ಸ್ಪೆಷಲ್ ಡೇ. ಹಾಂ ಏನಪ್ಪಿ ಯಾರ ಯಾರ ಇದು ಅಜ್ಜಿ ರೆಡಿಯಾಗಿ ಹೇಳು, ಚಾಚು ಚಾಚಿ. ಇದು ಅಜ್ಜಿ ರೆಡಿಯಾಗಿ ಹೇಳಿ ನೋಡ್ರಿ, ಜಲ್ದಿ ರೆಡಿ ಆಗತ್ತೆ ಹೇಳ್ರಿ. ಹೋಗೋಣತ್ತ ಜಲ್ದಿ ಹೋಗಿ ಜಲ್ದಿ ಬರೋಣ, ಇಲ್ಲ ನಮ್ಮ ಡುಮ್ಯ ಮಕ್ಕೊಂಡ್ಬಿಡ್ತಾನ ಮಗ ಸಾದ್ಯಾಗ. ಬರ್ಡೇ ಗರ್ಲ್ ಇಸ್ ರೆಡಿ. ಸಾನು ಬರ್ಡೇ ಗರ್ಲ್ ಇಸ್ ರೆಡಿ. ಇಲ್ಲಪ್ಪ ಇನ್ನ ಗರ್ಲ್ ಅದಾಳ ನಮ್ಗೆ. ನೋಡು ಪ್ರೀತಿ ನೋಡೋದು. ಸಂಜೆ ಎಷ್ಟು ಗಂಟೆ ಆಗೈತಂದ್ರೆ 8 ಗಂಟೆ ಆಗಕ್ಕೆ ಬಂತು. ಸೊ ಈಗ ನಾವು ಹೊಂಟೀವಿ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಡಿನ್ನರ್ಗೆ. ನಮ್ಮ ಚಿಕ್ಕು ಮತ್ತು ಸಾನು ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಆಗೋದೈತಿ ಈಗ ಅಮ್ಮಂದ. ಹೌದಿಲ್ಲ? ಯಾರ್ಯಾರು ಹೊಂಟೀವಿ ನಾವು ಈಗ ಹೊರಗೆ? ಬರ್ಡೇ ವುಮನ್ ಮತ್ತು ಚಾಚು. ನಾನು, ಮಮ್ಮಿ, ವಿವೇಕ್, ಸಾಕ್ಷಿ, ಇವರು, ಸಾನು ಮತ್ತು ಚಿಕ್ಕು ಇಷ್ಟು ಜನ ನಾವು ಹೊಂಟೀವಿ ಒಂದು ಹೊಸ ಹೋಟೆಲ್ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಬೆಳಗಾವಿ ಒಳಗೆ ಒಂದು ಹೊಸದು ಹೋಟೆಲ್ ಸ್ಟಾರ್ಟ್ ಆಗೈತಿ. ಆ್ಯಕ್ಚುಲಿ ಎಷ್ಟು ಇಯರ್ಸ್ ಬ್ಯಾಕ್ ರೀ 4 ಇಯರ್ಸ್ ಬ್ಯಾಕ್ ಚಿಕ್ಕು ಹುಟ್ಟೋಕ್ಕಿಂತ ಫಸ್ಟ್ ಒಂದು ಸರ್ತಿ ಹುಬ್ಳಿಗೆ ಹೋಗಿದ್ವಿ. ಈ ಹೋಟೆಲ್ ಸ್ಪೆಷಾಲಿಟಿ ಏನೈತಿ ಅದು ಈಗ ಹೇಳ್ಬಿಡ್ತೇನೆ, ಬಿಕಾಸ್ ಅಲ್ಲಿ ಭಾಳ ಮ್ಯೂಸಿಕ್ ಮತ್ತು ಭಾಳ ಮಾತಿರೋದೈತಿ, ಸ್ವಲ್ಪ ಕೇಳಿಸ್ತೈತಿಲ್ಲೋ ಗೊತ್ತಿಲ್ಲ. ನಾವೇನು ಫುಡ್ ಆರ್ಡರ್ ಮಾಡ್ತೀವಲ್ಲ ಅದು ಡೆಲಿವರಿ ಏನೈತದಲ್ಲ ಬೈ ಟ್ರೈನ್ ಬರ್ತೈತಿ. ಸೊ ಆಲ್ರೆಡಿ ನಾವು 4 ಇಯರ್ಸ್ ಬ್ಯಾಕ್ ಹುಬ್ಳಿಗೆ ಹೋಗಿದ್ವಿ, ಅಲ್ಲಿ ಒಂದು ಹೋಟೆಲ್ ಇತ್ತು ಸೇಮ್ ಹಂಗನ ಬೆಳಗಾವಿ ಒಳಗೆ ಸ್ಟಾರ್ಟ್ ಆಗೈತಿ. ಬಟ್ ನಮ್ಮ ಚಿಕ್ಕು ಅಂಥ ಹೋಟೆಲ್ ನೋಡಿಲ್ಲ. ಹುಡುಗರಿಗೊಂದು ಕ್ಯೂರಿಯಾಸಿಟಿ ಅಲ್ಲ ಈ ರೀತಿ ಎಲ್ಲ ಫುಡ್ ಟ್ರೈನ್ ಒಳಗೆ ಬರುತ್ತಂದ್ರೆ. ಸೊ ಹೀಗಾಗಿ ನಾವು ಇವತ್ತು ಆ ಹೊಸ ಹೋಟೆಲನ್ನು ಎಕ್ಸ್ಪ್ಲೋರ್ ಮಾಡ್ದಂಗೂ ಆಯಿತು, ಪ್ಲಸ್ ನನ್ನ ಬರ್ತ್ಡೇ ಸೆಲೆಬ್ರೇಷನು ಆಯಿತು ಅಂತ ಹೊಂಟೀವಿ. ಲೆಟ್ಸ್ ಗೋ. ನೋಡು ಏ ಚಿಕ್ಕು, ನೀ ಯಾವಾಗ ಚಪ್ಪಲ ಶೂಸ್ ಹಾಕೋ? ಇದೆ ಅವರಿಬ್ರು ಅಲ್ಲೇ ಬರ್ತಾರತ್ತೆ ಡೈರೆಕ್ಟ್, ವಿಕ್ಕು ಮತ್ತು ವಿಕ್ಕಿ ಸಾಕ್ಷಿ. ಯಾಕೋ ಎಲ್ಲ ಚಪ್ಪಲ ಶೂಸ್ ಇದು ಮಾಡತ್ತಿ ಯಾಕೋ? ಎಲ್ಲ ಹೊಂಟೀವಿ ಚಿಕ್ಕು? ಎಲ್ಲ ಹೊಂಟೀವಿ ಚಿಕ್ಕು? ಎಲ್ಲ ಹೊಂಟೀವಿ ನಾವು? ಪಾರ್ಟಿ ಮಾಡಕ್. ರಾತ್ರಿ ಪಾರ್ಟಿ. ಯಾರ ಪಾರ್ಟಿ? ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗಿ ಕುಂದ್ರಿ, 2 ನಿಮಿಷನಾಗ ಇಳಿದೈತಿ. ಅದೆಲ್ಲ ಇಬ್ರು ಒಬ್ರಿಗೊಬ್ರು ಒಟ್ಟ. ಯಾವ ಟ್ರೈನ್ ನೋಡ್ದಿ? ಕಾಣಿಸ್ತು ನಿನಗ? ಫೋಟೋ ಸ್ಪೆಷಲ್ ಎಲ್ಲದಾನ ಚಿಕ್ಕು ವಿಕ್ಕು ಎಲ್ಲದಾನ? ಏ ಇಬ್ರು ದುಡು ಮಾಡ್ರಿ. ಸೊಕಸ ತಾನು ಮತ್ತೆ ಸೊಕಸ್ ಚಲೋ ಮಾಡ್ಯಾರ ಸರಿ. ಇದು ಮಾಡಿ ಚಲೋ ಮಾಡ್ಯಾರವ. ಬಂದ್ ನೋಡಲ್ಲೇ, ಯಾರು ಬಂದ್ರ ನೋಡಲ್ಲೇ. ನಾವು ಚಾಚುನ್ ಬಿಟ್ಟು ಹೊಂಟಿದ್ವಿಲ್ಲ. ನೋಡ್ರಿ ಒಳಗೆ ಟ್ರೈನ್ ಐತಿ, ಇದು ಆಮೇಲೆ ಆಡ್ನತ್ತ ಮತ್ತೆ ಟ್ರೈನ್ದಾಗ ಇದನ್ನ ಮಾಡ್ನತ್ತ. ಸಾಕಸ್ ಏ ಒಳಗೆ ಟ್ರೈನ್ ಐತಿ ನೋಡ್ಬಾ, ಟ್ರೈನ್ ಐತಿ ನೋಡಲ್ಲಿ, ಅಲ್ಲಿ ಹೊಂಟೈತಿ ನೋಡಲ್ಲಿ. ಮತ್ತೆ ನಡ್ರಲ್ಲ ಎಲ್ಲೈತಿ ಟ್ರೈನ್? ಎಲ್ಲೈತಿ
ಎಲ್ಲೈತಿ ಟ್ರೈನ್, ಎಲ್ಲೈತಿ ಟ್ರೈನ್? ಬತ್ತ ಟ್ರೈನ್. ಬಸ್ ಫ್ರೆಂಡ ನಿಂದು? ಚಿಕ್ಕು ನೀಲ್ ಒಳಗ್ ಬಂದ್ ಕಾಣಿಸ್ತೈತ್ ನಿಂಗ್ ಟ್ರೈನ್. ಹಾ ಒಳಗ್ ಬಾ. ಅಲ್ಲಿ ಬತ್ ನೋಡು, ಬತ್ ನೋಡಲ್ಲಿ ಚಿಕ್ಕು, ಅಲ್ಲಿ ಬತ್ ನೋಡು ಮೇಲೆ ಇರು. ಅಲ್ಲಿ ಬತ್ ನೋಡಲ್ಲಿ. ಒಳಗ್ ಬಂದ್ ನೋಡು ಹೆಂಗ ಮುಟ್ಟ ಹೋಗ್ಬಿಡ್ತೈತಿ. ಹಾ ಹಾ, ಏನು ಟಚ್ ಮಾಡಬೇಡ ಚಿಕ್ಕು, ಏನು ಟಚ್ ಮಾಡಬೇಡ. ಒಳಗೆ ಆಟ ಆಡಕ್ ಹೋಗ್ತಾನ. ಬತ್ ನೋಡಿ ಚಿಕ್ಕು, ಅಲ್ಲಿ ಬತ್ ನೋಡಲ್ಲ, ವಾಪಸ್ ಹೊಂಟೈತೆ ನೋಡಿ, ವಾಪಸ್ ಹೊಂಟೈತೆ. Later. To you, happy birthday to you, happy birthday dear Sridevi, happy birthday to you. Thank you very much. ಅತ್ತಗೆ ಸಣ್ಣ ಬರ ಹಿಡಿ ಬಾ. ಎಲ್ಲಾದ್ರೂ ಬೇರೆ ಬೇರೆ ಅನ್ನೋದು ಏನು ಅನ್ನೋದು ಅದು ಗೊತ್ತಿಲ್ಲ. Happy birthday to you, happy birthday to you. ಹಾ ತಗೋ ಜಗ್. ಮಸ್ತ್. Happy birthday Sri. ನಿಂಗೆ ನೆನಪಾಯ್ತು ಹುಬ್ಳಿ ಒಳಗೆ ಹಿಂಗೆ ಸೇಮ್ ಇತ್ತು. ಬತ್ ನೋಡಿ ಚಿಕ್ಕು, ಬತ್ ನೋಡಲೆ, ಬತ್ ನೋಡ್ರಿ ಎಲ್ಲಿ ಹೊಂಟೈತಿ ನೋಡು. ಯಾರಿಗೆ ಕೊಡಕ್ ಹೊಂಟೈತಿ? ಯಾರೋ ರೋಡ್ ನಮ್ದು ಬರ್ತೈತಿ. ನಾವು ಆರ್ಡರ್ ಮಾಡ್ಯಾರ ನಮಗೆ ಕೊಡ್ತೈತಿ. ನಾವಿನ್ನೂ ಆರ್ಡರ್ ಮಾಡಿಲ್ಲ. ಚಿಕ್ಕಗೆ ಏನಂದ್ರ ಜಲ್ದಿ ಜಲ್ದಿ ಆರ್ಡರ್ ಮಾಡ್ರಿ, ನಮ್ ಟ್ರೈನ್ ನೋಡೋದತ್ತ. ಅದೆಲ್ಲ ಬರೀ ಸುಮ್ಮ ತೊಗೊಂಬಂದಿಡದ ತಿನ್ನಂಗಿಲ್ಲ ಬಿಡಂಗಿಲ್ಲ. ಇಲ್ಲ ಅದ ಮಂದಿದ್ ನೋಡ್ ನೋಡಿ ಕ್ಯೂರಿಯಾಸಿಟಿ ಆಗೈತೆ ನಮ್ಗೆ. ನಮ್ ಟ್ರೈನ್ ಯಾವಾಗ ಬರ್ತೈತಿ ಇವತ್ತೆ ನೋಡ್ರಲ್ಲ ಹೆಂಗ್ ಮಾಡತ್ತಾನ, ಜಿಗ್ದಾಡತ್ತಾನ ಹಾ. ನಮ್ ಟ್ರೈನ್ ಅಲ್ಲಿ ನೋಡಲ್ಲಿ ಚಾಚು ಸೆಲೆಕ್ಟ್ ಮಾಡತ್ತಾರ, ಹೇಳ್ತಾರ ಈಗ ಬರ್ತೈತ ಅದ. ನಿನಗೇನ್ ಬೇಕು? ಪಾಸ್ತಾ, ಫ್ರೆಂಚ್ ಫ್ರೈಸ್. ಟ್ರೈನು ಎರಡು ಆ ಕಡೆ ಹೋದ್ವು. ನಮ್ಮ ಟ್ರೈನ್ ಬರ್ತೈತೆ. ಬಹುಶಃ ನಮ್ದು ಐತಿ. ಸರಿ ಕೈಯದು ಹಾಕ್ಬೇಡ್ರಿ, ನಡು. ಹಾಂ ಈಗ ವಾಪಸ್ ಹೋಗ್ತೈತಿ ನೋಡಿ, ಫ್ರೆಂಚ್ ಫ್ರೈಸ್ ಇದ್ರ ಮೇಲೆ ಬರ್ತದೆ. ವೆರಿ ಗುಡ್. ಚಿಕ್ಕು ಈಗ ವಾಪಸ್ ಹೋಗ್ತೈತೆ ನೋಡಿ ಟ್ರೈನ್, ವಾಪಸ್ ಹೋಗ್ತೈತೆ ನೋಡಿ. ಬಾಯ್ ಬಾಯ್, ಗೋ ನಾವು. ಮತ್ ಬತ್ತು ಏನ್ ಬತ್ತ ನಮ್ದು? ಚಿಕ್ಕು ಕೈ ಹಚ್ಬಾರ್ದ, ಆದ್ರೂ ಸರ್ವಿಸ್ ಫಾಸ್ಟ್ ಐತೆ. ರೋಟಿ ಪಲ್ಲೆ. ಚಿಕ್ಕು ಬತ್ತ ರೋಟಿ ಪಲ್ಲೆ. ಚಿಕ್ಕು ರೋಟಿ ಅರ ತಿನ್ನು. ಚಿಕ್ಕು ರೋಟಿ ತಿನ್ನಪ್ಪೋ. ನಾನು ಹೆಂಗೈತಿ ಪಿಜ್ಜಾ? ಮಸ್ತ್ ಐತಿ, ಮಜಾ ಬಂತು. ನಮ್ ಚಿಕ್ಕಗ್ ಆಟ ಆಡೋದು ಹತ್ತೈತಲ್ಲ ಹೊರಗೆ ಗಾರ್ಡನ್ ಹೋಗ್ಕೊಂಡ್ರಕ್ಕ ರೆಡಿ ಇಲ್ಲ. ಈಗ ತಾಲೂಕ ಪಿಜ್ಜಾ ತಿನ್ ಬರ್ತಾಳ. ಚಿಕ್ಕು ಹೋದ ಚಿಕ್ಕುನ್ ನೋಡಿರಿ
ಚಿಕ್ಕುನಿಲ್ವಾ ಚಿಕ್ಕು ಏನು ಹೋದ ಈಗ ಚಿಕ್ಕು ಮನೆಗೆ ಹೋದ ನೋಡ್ರಿ. Later. ಜಸ್ಟ್ ಈಗ ಮನೆಗೆ ಬಂದ್ವಿ. ಫ್ಯಾಮಿಲಿ ಡಿನ್ನರ್ ಮುಗಿಸ್ಕೊಂಡು ಫುಲ್ ಮಜಾ ಬಂತು. ಸ್ಪೆಷಲಿ ನಮ್ಮ ಚಿಕ್ಕು ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡ್ದ ಈ ಹೋಟೆಲ್ನ. ಹೆಂಗೆ ಮಾಡತ್ತಿದ್ದ ಟ್ರೈನ್ ನೋಡಿ ಜಿಗ್ದಾಡ್ ಇಟ್ಟ. ಸಾನುಗ್ ಆಲ್ರೆಡಿ ನಾವು ಹುಬ್ಳಿಗೆ ಕರ್ಕೊಂಡು ಹೋಗಿದ್ವಿ. ಸೊ ಸಾನುಗ್ ಆಲ್ರೆಡಿ ಐಡಿಯಾ ಇತ್ತು. ಬಂದೋಳ ಚಿಕ್ಕು ಹೆಂಗೆ ಬರತ್ತಿತ್ತಪ್ಪ ಟ್ರೈನ್ಗಳು ಹೆಂಗೆ ಬರತ್ತಿದ್ದು? ಮಮ್ಮು ತೊಗೊಂಡು ಹೆಂಗೆ ಬರತ್ತಿದ್ದು ಸಾನು? ಮತ್ತು ಕರೆಕ್ಟ್ ನಮ್ಮ ಸಾನುನ್ ಫ್ರೆಂಡು ಬಂದಿದ್ಲಲ್ಲೇ ಊಟ ಮಾಡಕ್ಕೆ. ಹಿಂಗಾಗಿ ಆಕಿ ನಮ್ಮ ಸಾನು ಓಡಾಡ್ಕೋತ ಎಂಜಾಯ್ ಮಾಡಿದ್ರು. ಸೊ ಇವತ್ತಿನ ಬರ್ತಡೇ ನಂದ ಎಲ್ಲರ ಜೋಡಿ ಭಾಳ ಮಸ್ತ್ ಸ್ಪೆಂಡ್ ಆಯ್ತು. ಸ್ಪೆಷಲ್ ಅನಿಸ್ತು ಇವತ್ತಿನ ದಿನ. ಪ್ಲಸ್ ನೀವೆಲ್ಲರೂ ಕಮೆಂಟ್ಸ್ ಮಾಡಿರಿ, ನೀವೆಲ್ಲರೂ ವಿಶೇಷ ಕೊಟ್ಟಿರಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಅಂತ ಇಲ್ಲೇ ನಾನು ನಿಮಗೆ ಈಗ ಹೇಳ್ತೀನಿ. ಸೊ ಚಲೋ ವ್ಲಾಗನ್ನು ಮುಗಿಸೋನು, ಸಿಗೋಣ ನೆಕ್ಸ್ಟ್ ವ್ಲಾಗೊಳಗೆ. ನಮ್ಮವ್ರ ಹೆಂಡತಿ ಬರ್ತಡೇ ಮಾಡಿ ಫುಲ್ ದಣದಾರು ನಿದ್ದೆ ಬರತೈತಿ. ಮತ್ತು ಇವತ್ತು ನನಗೆ ಬರ್ತಡೇಗೆ ಏನು ಕೊಟ್ಟಾರ ಅದನ್ನು ನಿಮಗೆ ತೋರಿಸ್ತಾನೆ. ನನ್ನ ಬರ್ತಡೇ ಗಿಫ್ಟ್ ಇದೆ ಅರ್ಧ ಕಿಲೋ ಜಂಬಳಿಕಾಯಿ. ಹಾಂ ಈ ವರ್ಷದ ನನ್ನ ಬರ್ತಡೇ ಗಿಫ್ಟ್ ಅರ್ಧ ಕಿಲೋ ಜಂಬಳಿಕಾಯಿ. ನಿಮ್ದು ತೋರ್ಸಿತ್ಲ ಆಗಲೇ ರೀ. ಬಿಕಾಸ್ ಮೋದಿಜಿ ಹೇಳ್ಯಾರ ಗೋಲ್ಡ್ ತಗೋಬೇಡ್ರಿ ಅಂತ ಹೇಳ್ಯಾರ ಮೋದಿಜಿ. ನನ್ನ ಬರ್ಡೇ ಮುಗಿತ್ಲ ಅಪ್ಪು. ಏನು ಮಕ್ಕಳ್ದೇನು ಊಟ ಮಾಡಿ ಮಕ್ಕಳ್ದೇನು ಮುಗೀತ ಅಮ್ಮನ ಬರ್ಡೇ? ಎಲ್ಲೈತೆ ಕೇಕ್ ಕೇಳತ್ತಾನ. ನಿನ್ನ ಬರ್ಡೇ ಅಲ್ಲೇ ಉಳಿತಾನತ್ತ. ಕೇಕ್ ಅಂದ್ಬಿಟ್ಟು ಆ ಬರ್ಡೇ ಅನ್ನತ್ತಾನ. ಸೊ ಚಲೋ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸಾಕತ್ತೀನಿ. ಐ ಹೋಪ್ ಸೊ ನೀವು ಈ ವ್ಲಾಗನ್ನು ಎಂಜಾಯ್ ಮಾಡಿರಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್. ಬಾಯ್ ಮೇಡಮ್. ಓಕೆ ಬಾಯ್ ಮಾಡ್ರಿ.